ಆತ್ಮೀಯ ರೈತ ಮಿತ್ರರೇ, ಇವತ್ತು ರಾತ್ರಿ ಆಗೈತೆ. ರಾತ್ರಿ ಆದ್ರೂ ಒಂದು ನಾ ರೈತರಿಗೆ ಆಗಿ ಒಂದು ವಿಡಿಯೋ ಮಾಡಬೇಕು. ಅವರಿಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಈ ವಿಡಿಯೋದೊಳಗೆ ನಾವು ಕೃಷಿ ಮತ್ತು ತೋಟಗಾರಿಕೆ ಒಳಗೆ ಯಾವ್ಯಾವ ಔಷಧಿಗಳನ್ನು ನಾವು ಬೆಳೆಗಳಿಗೆ ಉಪಯೋಗ ಮಾಡ್ತೀವೋ ಅದರೊಳಗೆ ಡ್ರಿಪ್ಪಿಗೆ ಬಿಡೋದಾಗಲಿ, ಸ್ಪೆಷಲ್ ಡೋಸ್ ಆಗಲಿ ಅಥವಾ ಬೆಳೆಗಳಿಗೆ ಸ್ಪ್ರೇ ಮಾಡೋದಾಗಲಿ, ಆ ಎಲ್ಲ ಔಷಧಿಗಳನ್ನು ಈ ವಿಡಿಯೋದೊಳಗೆ ತಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾನೋ. ಮತ್ತು ಇದರೊಳಗೆ ನಾವು ಇವತ್ತು ಒಂದು ಹೊಸ ಚಾಪ್ಟರ್ ತೊಗೊಂಬಂದೀನಿ. ಅದೇನಪ್ಪ ಅಂದ್ರೆ ಎಲ್ಲ ಔಷಧಿಗಳನ್ನು ನೀವೇ ರೆಡಿ ಮಾಡ್ಕೋಬೇಕು. ಅದು ಏನಪ್ಪ ಅಂದ್ರೆ ಅದಕ್ಕೆ ನಾವು ವೇದಾಗ್ನಿ ಕೃಷಿ ಪಾಕಶಾಲೆ ಅಂತೇಳಿ, ವೇದಾಗ್ನಿ ಕೃಷಿ ಪಾಕಶಾಲೆ ಈ ವೇದಾಗ್ನಿ ಕೃಷಿ ಪಾಕಶಾಲೆ ಒಳಗೆ ಯಾವ್ಯಾವ ಔಷಧಿಗಳನ್ನು ನಾವೇ ರೆಡಿ ಮಾಡ್ಕೋಬೇಕು, ಈ ಪಾಕಶಾಲೆ ಒಳಗೆ ಯಾವ್ಯಾವ ಔಷಧಿಗಳನ್ನು ನಾವೇ ರೆಡಿ ಮಾಡ್ಕೋಬೇಕು ಅನ್ನುವ ವಿಷಯವನ್ನು ತಮಗೆ ಹೇಳ್ಕೊತ ಹೋಗ್ತಾನೆ. ಅದರೊಳಗೆ ಸಾವಯವನೂ ಬರ್ತೈತಿ, ಮತ್ತು ನೈಸರ್ಗಿಕನೂ ಬರ್ತೈತಿ, ಆಮೇಲೆ ಜೈವಿಕ ಕೃಷಿನೂ ಬರ್ತೈತಿ, ಆಮೇಲೆ ವೇದಗಳಿಂದ ಕೃಷಿನೂ ಮಾಡ್ತಾರೆ ಅದ್ರದ್ದು ಬರ್ತೈತಿ, ಆಮೇಲೆ ಕೆಮಿಕಲ್ ಕೃಷಿನೂ ಬರ್ತೈತಿ, ಆಮೇಲೆ ಸ್ಲರಿಗಳು ಬರ್ತಾವೆ. ಈ ಎಲ್ಲ ವಿಷಯಗಳನ್ನು ನಾವು ಈ ಪಾಕಶಾಲೆ ವೇದಾಗ್ನಿ ಕೃಷಿ ಪಾಕಶಾಲೆ ಒಳಗೆ ಬರುವಂಥ ಔಷಧಿಗಳ ಬಗ್ಗೆ ಈ ವಿಡಿಯೋದಾಗ ಚರ್ಚೆ ಮಾಡಬೇಕಾಗೈತಿ. ಅದಕ್ಕಾಗಿ ರೈತರು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಈ ವಿಡಿಯೋದಿಂದ ಏನಾದರೂ ಅನುಕೂಲ ಆಗಿತ್ತಂದ್ರೆ ಬೇರೆ ರೈತರಿಗೆ ಶೇರ್ ಮಾಡಿರಿ. ಇನ್ನು ನಾನು ನೇರವಾಗಿ ವಿಷಯಕ್ಕೆ ಹೋಗ್ತಾನೋ. ವೇದಾಗ್ನಿ ಕೃಷಿ ಪಾಕಶಾಲೆ ಒಳಗೆ ಯಾವ್ಯಾವ ನಾವು ಔಷಧಿಗಳನ್ನು ರೆಡಿ ಮಾಡ್ಕೊಳ್ಳೋಕೆ ಶಕ್ಯ ಐತಿ ಅನ್ನೋದನ್ನು ತಮಗೆ ಹೇಳ್ತಾನೆ. ಜೀವಾಮೃತ, ಈಗ ಪಾಳೇಕರ್ ಅವ್ರ ಜೀವಾಮೃತ ನೀವು ನೋಡಿರಿ, ಎಲ್ಲರೂ ರೈತರು ಜೀವಾಮೃತವನ್ನು ಮಾಡ್ತಾರೆ. ಅದೇ ರೀತಿ ಆ ಜೀವಾಮೃತನೂ ಈ ವೇದಾಗ್ನಿ ಪಾಕಶಾಲೆ ಒಳಗೆ ಐತಿ. ಅದರೊಳಗೆ ಪಾಳೇಕರ್ ಅವ್ರದ್ದು ಐತಿ, ಆಮೇಲೆ ಸಮೃದ್ಧ ಜೀವಾಮೃತ ಅಂತ ಒಂದು ಮಾಡ್ತೀವಿ ನಾವು, ಆಮೇಲೆ OWDC ಕಿಶನ್ ಚಂದ್ರ ಅವ್ರದ್ದು ಐತಿ, ಆಮೇಲೆ ಗೋಕೃಪಾಮೃತ ಅಂತ ಐತಿ. ಅಂದ್ರೆ ರೈತರು ಕೆಲವೊಂದು ಪ್ರಾಕ್ಟೀಸ್ ಮಾಡ್ತಾರೆ, ಸಕ್ಸಸ್ ಆಗಿರ್ತಾರಲ್ಲ, ಆ ಜೀವಾಮೃತದ ಒಂದು ವಿಷಯವನ್ನು ಅದನ್ನು ನಾವು ಈ ಪಾಕಶಾಲೆ ಒಳಗೆ ತೊಗೊಂಡಿದ್ದೆವು. ಈ ಪಾಕಶಾಲೆ ಅಂದರೆ ಟೋಟಲಿ ಎಲ್ಲ ಒಂದು ಪ್ರಾಕ್ಟೀಸ್ ಮಾಡಿ ಸಕ್ಸಸ್ ಆದಂಥವ್ರು ಅಥವಾ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥವ್ರು ಅವರೆಲ್ಲ ಕಲ್ಚರ್ಗಳನ್ನು ನಾವು ಒಂದೇ ಪ್ಲ್ಯಾಟ್ಫಾರ್ಮ್ಗೆ ತೊಗೊಂಬಂದು ಕೃಷಿ ಒಳಗೆ ಅಳವಡಿಸ್ಕೊಂಡೀನಿ. ಮತ್ತು ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಜಮೀನದೊಳಗೆ ಉಪಯೋಗ ಮಾಡಿದ್ರಿ ಅಂದ್ರೆ ಖರ್ಚು ಕಡಿಮೆ ಆಗ್ತೈತಿ. ಎಷ್ಟು ಕಡಿಮೆ ಆಗ್ತೈತಪ್ಪ ಅಂದ್ರೆ ಇವೆಲ್ಲ ಕಲ್ಚರ್ಗಳನ್ನು ಅಥವಾ ಎಲ್ಲ ಔಷಧಿಗಳನ್ನ ನೀವೇ ರೆಡಿ ಮಾಡ್ಕೊಂಡ್ರೆ ಅಂದಾಜು ನಿಮಗೆ ಒಂದು ಎಕರೆಗೆ 1,00,000 ರೂಪಾಯಿ ಖರ್ಚು ಆಗ್ತೈತಂದ್ರೆ ಅದು ಅಗದಿ ಮಿನಿಮಮ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 15,000 - 20,000 ರೂಪಾಯಿದಾಗ ನಿಮ್ಮದು ಒಂದು ಬೆಳೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಶಕ್ಯ ಐತೆ. ಅದು ಹೆಂಗೆ, ನೀವು ಮೊದಲು ಎಷ್ಟು ಇಳುವರಿ ತೊಗೋತೀರಿ ಅಷ್ಟು ತೊಗೋಬೋದು, ಅದಕ್ಕಿಂತ ಹೆಚ್ಚು ತೊಗೋಬೋದು. ಆಮೇಲೆ ಭೂಮಿನೂ ಬಾದಾಗೋದಿಲ್ಲ. ಈ ರೆಸಿಡ್ಯೂ ಫ್ರೀ ಆಗಿ ನಾವು ಒಂದು ಸಿಸ್ಟಮ್ ತೊಗೊಂಬಂದೀನಿ. ಇದರೊಳಗೆ ಜೀವಾಮೃತದ ಬಗ್ಗೆ ಹೇಳಿ ನಿಮಗೆ ಈ ಪಾಳೇಕರ್ ಅವ್ರದ್ದು ಬರ್ತೈತಿ, ಸಮೃದ್ಧ ಜೀವಾಮೃತ ತೊಗೊಂಡು ಮಾಡ್ತೀವಿ, OWDC ಬರ್ತೈತಿ, ಗೋಕೃಪಾಮೃತ ಬರ್ತೈತಿ. ಎಲ್ಲ ಥರನೂ ಕೂಡಿಸ್ಕೊಂಡು ನಾವು ಇದೊಂದು ಸಿಸ್ಟಮ್ ತೊಗೊಂಡಿದ್ದೆವು. ಅದರೊಳಗೆ ಬಯೋಕಲ್ಚರ್ ಬರ್ತದೆ. ಬಯೋಕಲ್ಚರ್ ಒಳಗೆ ಟ್ರೈಕೋಡರ್ಮ, ಸುಡೋಮೋನಾಸ್, ಬ್ಯಾಸಿಲಸ್, PSB, KMB ಈ ಎಲ್ಲ ಔಷಧಿಗಳು ಬರ್ತಾವೆ. ಅಂದರೆ ಇವ್ರನ್ನ ಯಾವ ರೀತಿ ವೈಜ್ಞಾನಿಕವಾಗಿ ತಯಾರು ಮಾಡ್ಕೋಬೇಕು ಮತ್ತು ಯಾವ ಸ್ಟೇಜ್ದೊಳಗೆ ಏನೇನು ಔಷಧಿಗಳನ್ನು ಉಪಯೋಗ ಮಾಡಬೇಕು, ಮತ್ತು ಇವು ಕಾಂಬಿನೇಷನ್ ಯಾವ ಆರ್ಗ್ಯಾನಿಕ್ ಒಳಗೆ ಎದ್ರ ಜೊತೆ ಆಗ್ತೈತಿ, ಕೆಮಿಕಲ್ ಒಳಗೆ ಎದ್ರ ಜೊತೆ ಆಗ್ತೈತಿ, ಅದನ್ನು ನಾವು ನಿಮ್ಗೆ ಮುಂದೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಹೇಳ್ತೀವಿ. ಆಮೇಲೆ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಒಳಗೆ ಇದು ಒಂದು ಜೀವಾಮೃತ, ಒಂದು ಬಯೋಕಲ್ಚರ್ ಆಯ್ತು, ಒಂದಿನ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್. ಇದನ್ನು ಬಯೋಲಾಜಿಕಲ್ ಒಳಗು ಮತ್ತು ಕೆಮಿಕಲ್ ಒಳಗು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದ್ರೊಳಗೆ ತೊಗೊಂಡಿದ್ದೀವಿ ನಾವು. ಅದರೊಳಗೆ ಪೆಸ್ಟಿಸೈಡ್ ಒಳಗೆ MBV ಅಂದರೆ ಮೆಟ್ರೈಸಮ್, ಬಿವೇರಿಯಾ, ವರ್ಟಿಸಿಲಿಯಮ್ ಅಂತ ಬರ್ತೈತಿ. ಆಮೇಲೆ ಮಾಸ್ ಫಂಗಿಯಾತ್ ಅಂತ ಬರ್ತೈತಿ. ಇದನ್ನು ನಾವು ತಯಾರು ಮಾಡ್ಕೊತೀವಿ, ಮಾಸ್ ಫಂಗಿಯಾತ್. ಇದು ನಮ್ಗೆ ಮಾರ್ಕೆಟ್ದೊಳಗೆ 400 - 500 ರೂಪಾಯಿ ಲೀಟ್ರ್ ಐತಿ. ನೀವು ರೆಡಿ ಮಾಡ್ಕೊಂಡ್ರೆ 20 ರೂಪಾಯಿ ಲೀಟ್ರ್ ಆಗ್ತೈತಿ. ಸೇಮ್ ಕಂಟೆನ್ಸಸ್, ಸೇಮ್ ಕ್ವಾಲಿಟಿ, ಸೇಮ್ ಎಲ್ಲ ರಿಸಲ್ಟೂ ಸೇಮ್, ಏನೂ ಫರಕ್ಕಿಲ್ಲ. ಅದನ್ನು ನೀವು ಮಾಡ್ಕೋಬೋದು ನೀವಾಗೆ. ಆಮೇಲೆ ಇದನ್ನು MBV ಇವು ಏನು ಕೀಟನಾಶಕ, ಜೈವಿಕ ಕೀಟನಾಶಕ ಅದಲ್ಲ, ಅದನ್ನು ನಾವು ಯಾವ್ಯಾವ ಸ್ಟೇಜ್ದೊಳಗೆ ಹೆಂಗೆ ಉಪಯೋಗ ಮಾಡಬೇಕು, ಮತ್ತು ಮಲ್ಟಿಪ್ಲೈ ಹೆಂಗೆ ಮಾಡಬೇಕು, ಸ್ಪ್ರೇಕ್ ಯಾವ್ದು ಯೂಸ್ ಮಾಡಬೇಕು, ಡ್ರಿಪ್ಗೆ ಯಾವ ಟೈಪ್ ಬಿಡಬೇಕು
ಅನ್ನೋದನ್ನು ನಾವು ನಿಮಗೆ ವಿಷಯ ಹೇಳ್ತೀನೋ. ಆಮೇಲೆ ಇನ್ನು ನಮಗೆ ಮುಖ್ಯವಾಗಿ ಸ್ಪೆಷಲ್ ಡೋಸ್ ಗೊಬ್ಬರ ಮತ್ತು ಕಲ್ಚರ. ಸ್ಪೆಷಲ್ ಡೋಸ್ ಒಳಗೆ ನಾವು ತಿಪ್ಪೆ ಗೊಬ್ಬರ ಎಲ್ಲರೂ ಹಾಕ್ತೀವಿ ನಾವು ಟನ್ ಗಟ್ಟಲೆ, 5 ಟನ್ 10 ಟನ್ ಎಕರೆಗೆ. ಆ ಗೊಬ್ಬರವನ್ನು ವೈಜ್ಞಾನಿಕವಾಗಿ ಅದನ್ನು ತಾಕತ್ವಾರು ಮಾಡಬೇಕು. ಅದನ್ನು ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರಬಾರ್ದು. ಯಾವಾಗಾದರೂ ತಿಪ್ಪೆ ಗೊಬ್ಬರ ಪಾಸಿಟಿವ್ ಆಗಿರ್ಬೇಕು. ಅದನ್ನು ತಿಪ್ಪೆ ಗೊಬ್ಬರವನ್ನು ನಾವು ಕಲ್ಚರ್ ವೈಸ್ ರೆಡಿ ಮಾಡ್ಕೋಬೇಕು. ಕಲ್ಚರ್ ವೈಸ್ ಅಂದ್ರೆ ಗೊಬ್ಬರವನ್ನು ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಅದರೊಳಗೆ ಬೇರೆ ಬೇರೆ ಕೆಲವೊಂದು ಸಾವಯವದಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನು ಮಿಕ್ಸ್ ಮಾಡಿ ಅದನ್ನು ಅದರೊಳಗೆ ಬ್ಯಾಕ್ಟೀರಿಯಾಗಳನ್ನು ಮಿಕ್ಸ್ ಮಾಡಿ ನಾವು ಕಲ್ಚರನ್ನು ಘನಜೀವಾಮೃತ ಟೈಪ್ ಮಾಡಿ ಅದನ್ನು ನಾವು ಭೂಮಿಗೆ 5 ಟನ್ ಎಕರೆಗೆ ಕೊಡೋ ಬದಲು ನಾವು 1 ಟನ್ ಅದು ಕೊಡೋದು. ಮತ್ತು ಅದು 5 ಟನ್ ಕೊಟ್ಟಾಗ ಯಾವ ರಿಸಲ್ಟ್ ಕೊಡ್ತೈತಿಲ್ಲ ಅದೇ ರಿಸಲ್ಟನ್ನು ನಾವು 1 ಟನ್ ಕೊಟ್ಟರೂ ಕೊಡ್ತೈತಿ. ಆ ರೀತಿ ನಾವು ಗೊಬ್ಬರಗಳನ್ನು ತಯಾರು ಮಾಡ್ಕೋಬೇಕು. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್, ಇದು ನಮಗೆ ಈಗಾಗಲೇ ಎಲ್ಲ ಬೆಳೆಗಳಿಗೆ ಪ್ರಥಮ ಮೈಕ್ರೋನ್ಯೂಟ್ರಿಯೆಂಟ್, ದ್ವಿತೀಯ ಮತ್ತು ತೃತೀಯ ಅಂತೇಳಿ ಬರ್ತಾವೆ. ಆ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಅದರೊಳಗೆ ಸೆಕೆಂಡರಿ ಮೈಕ್ರೋನ್ಯೂಟ್ರಿಯೆಂಟ್ ನಾವು ಮತ್ತು ಥರ್ಡ್ ಮೈಕ್ರೋನ್ಯೂಟ್ರಿಯೆಂಟ್ ಅದು ಬರ್ತೈತಿ. ಫಸ್ಟ್ ಸೆಕೆಂಡರಿ ಮೈಕ್ರೋನ್ಯೂಟ್ರಿಯೆಂಟ್ ಒಳಗೆ ಜಿಂಕ್, ಫೆರಸ್, ಮ್ಯಾಂಗ್ನೀಸ್, ಇದನ್ನು ಬೋರಾನ, ಮಾಲಿಬ್ಡಿನಮ್, ಕಾಪರ್ ಇವೆಲ್ಲ ಬರ್ತಾವೆ. ಅದನ್ನ ಮಿಕ್ಸ್ ಮಾಡಿ ನಾವು ಮೈಕ್ರೋನ್ಯೂಟ್ರಿಯೆಂಟನ್ನು ಹೆಂಗೆ ತಯಾರು ಮಾಡ್ಕೋಬೇಕು, ಅದಕ್ಕೆ ನಾವು ಮೈಕ್ರೋ ರೀಚ್ ಅಂತ ಹೆಸರಿಟ್ಟಿವಿ. ಆ ಮೈಕ್ರೋನ್ಯೂಟ್ರಿಯೆಂಟನ್ನು ಸೇಮ್ ನೀವು ಮಾರ್ಕೆಟ್ದೊಳಗೆ ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯೆಂಟ್ ಯಾವ ರೇಟ್ದಾಗ ಸಿಗುತ್ತೆ ಅದನ್ನು ಆ ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯೆಂಟ್ ಅವು 600 ರೂಪಾಯಿ ಲೀಟ್ರದಿಂದ 1,000 ರೂಪಾಯಿ ತನಕ ಲೀಟ್ರ್ ಅದಾವೆ. ಅಂತ ಕೆಲವೊಬ್ಬರು 500 ರೂಪಾಯಿ ಲೀಟ್ರನ್ನು ಕೊಡ್ತಾರೆ. ಒಂದೊಂದು ಕಂಪ್ನಿಯಿಂದ ಒಂದೊಂದು ರೇಟ್ ಅದಾವೆ. ಅದನ್ನ ನಾವು ಅಗದಿ ಕಡಿಮೆ ರೇಟ್ದೊಳಗೆ ಅಂದ್ರೆ ನೀವಾಗೆ ರೆಡಿ ಮಾಡ್ಕೊಂಡ್ರೆ ನಿಮಗೆ 40ರಿಂದ 50 ರೂಪಾಯಿ ತನಕ 1 ಲೀಟ್ರಿಗೆ ಬೀಳ್ತೈತೆ. ಅವು ನೀವೇ ರೆಡಿ ಮಾಡ್ಕೊಂಡು ಸೇಮ್ ರಿಸಲ್ಟ್ ಏನೂ ಇಲ್ಲ. ಎಕರೆಗೆ 5 ಲೀಟ್ರ್ ಕುಡಿದು ಸ್ಪ್ರೇಕ್ಕೆ 2ರಿಂದ 3 ml ಯೂಸ್ ಮಾಡೋದು. ಅದನ್ನು ಯಾರಿಗೆ ತಯಾರು ಮಾಡ್ಕೊಂಬಂದು ಹೇಳ್ತಾನೋ. ಆಮೇಲೆ 7 ಗ್ರೇನ್ಸ್ ಅಂತ ಬರ್ತೈತಿ. ಸಪ್ತಧಾನ್ಯಾಂಕೂರ ಅಂತೇಳಿ ಪಾಯಕರ ಬರ್ತೈತಿ. ಅದನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ ಒಳಗೆ ನಾವು ಯೂಸ್ ಮಾಡ್ಕೋತೀವಿ. ಅದನ್ನು ಕೆಲವೊಂದು ಸ್ಟೇಜ್ ಒಳಗೆ ಬರ್ತಾವೆ ತೋಟಗಾರಿಕೆ ಬೆಳೆಗಳೊಳಗೆ. ಅದನ್ನು ಯಾವ್ಯಾವ ಸ್ಟೇಜ್ ಒಳಗೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ನಾನು. ಆಮೇಲೆ ಫರ್ಟಿಲೈಸರ್ ಈ ನಮಗೆ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಫರ್ಟಿಲೈಸರ್ ಆಮೇಲೆ ಪೆಸ್ಟಿಸೈಡ್ ಇವು ನಮಗೆ ಮೇನ್ ನಮಗೆ ಬೆಳೆಗಳಿಗೆ ಬೇಕಾದಂಥ ಅಂಗಡಿ ಒಳಗಿಂದ ಜಾಸ್ತಿ ತರುವಂಥ ಔಷಧಿಗಳಿವು. ಯಾವುವು ಕೀಟನಾಶಕ ಮತ್ತು ಫಂಗಿಸೈಡ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್, ಆಮೇಲೆ ಫರ್ಟಿಲೈಸರ್, ವಾಟರ್ ಸೊಲ್ಯೂಬಲ್ ಮತ್ತು ತಳಗೊಬ್ಬರ ಅಂತೇಳಿ ತರ್ತೀವಿ. ಇದಕ್ಕೆ ನಾವು ನಮ್ಮ ಬೆಳೆಗಳಿಗೆ ಅತಿ ಹೆಚ್ಚು ಖರ್ಚು ಮಾಡೋದು ಇವಕ್ಕನ. ಅದನ್ನ ನಾವು 80% ನಾವೇ ತಯಾರು ಮಾಡ್ಕೊಳ್ಳೋ ಫಾರ್ಮುಲಾಗಳು ಅದಾವೆ ನನ್ನ ಕಡೆ. ಅದನ್ನ ನಾನು ನಿಮಗೆ ಹೇಳ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಈ ಫರ್ಟಿಲೈಸರ್ ತಯಾರು ಮಾಡ್ಕೊಳ್ಳೋ ಅದ್ರೊಳಗೆ 10, 26, 26 ಅಥವಾ 12, 61 ಈ ಪ್ರಕಾರ ವಾಟರ್ ಸೊಲ್ಯೂಬಲ್ಗಳನ್ನು ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು. ಈ ವಾಟರ್ ಸೊಲ್ಯೂಬಲ್ ತಯಾರು ಮಾಡಿದಂಥನ್ನ ಇದ್ರನ್ನ ತಳಗೊಬ್ಬರ ಅಂತ ಹೇಳಿ ಯಾವ ಪ್ರಕಾರ ನಾವು ಅದನ್ನು ಮಿಕ್ಸ್ ಮಾಡಿ ಅದನ್ನು ತಳಗೊಬ್ಬರ ಅಂತ ಕೊಡ್ಬೋದು. ಅದ್ರ ಬಗ್ಗೆ ತಮಗೆ ಹೇಳ್ತಾನೋ. ಆಮೇಲೆ ಮೈಕ್ರೋಬ್ಸ್ ಅಂದರೆ EMO ಅಂತೇಳಿ ಒಂದು ಮಾಡ್ತೀವಿ ನಾವು. ಮೈಕ್ರೋಬ್ಸ್ ಇದ್ರೊಳಗೆ ಗೋಮೂತ್ರ ಬರೋದಿಲ್ಲ, ಹೆಂಡಿ ಬರೋದಿಲ್ಲ, ಹಿಟ್ಟು ಬರೋದಿಲ್ಲ, ಮಣ್ಣು ಬರೋದಿಲ್ಲ, ಏನೂ ಬರೋದಿಲ್ಲ. ಇದ್ರೊಳಗೆ ಸಿಂಪಲ್ಲಾಗಿ 3 ಕಲ್ಚರ್ ಬರ್ತಾವೆ. ಅದನ್ನು ಹಾಕಿ ಯಾವ ರೀತಿ ಮಾಡಬೇಕು, 2 ದಿವಸ ರೆಡಿ ಆಕತಿ. ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಅರಣ್ಯ ಅಮೃತ ಅಂತೇಳಿ ಒಂದು ಜೀವಾಮೃತ ಸೇಮ ಅದು ಮೈಕ್ರೋಬ್ಸ್ ಇರ್ತಾವೆ ಅದ್ರಾಗ ಎಲ್ಲಾನು. ಅರಣ್ಯ ಅಮೃತ ಅಂತೇಳಿ ಅದಕ್ಕೊಂದು ಹೆಸರಿಟ್ಟು ಅದನ್ನು ನಾವು ಮಾಡ್ಕೋತೀವಿ. ಈಗ ಮಳೆಗಾಲದಾಗ ಅದನ್ನು ಅರಣ್ಯದಿಂದ ಒಂದು ಸ್ವಲ್ಪ ಮಣ್ಣು ತಂದು ಅದನ್ನು ಕಲ್ಚರ್ ಮಾಡಿಕೊಂಡು ಅದನ್ನು ನಾವು ಯೂಸ್ ಮಾಡ್ತೀವಿ. ಈ ಅರಣ್ಯ ಅಮೃತ ಅನ್ನೋದು ಭಾಳಷ್ಟು ಬೆಟ್ರ್. ಇದನ್ನು ಸ್ಪ್ರೇಕ್ ಯೂಸ್ ಮಾಡೋಂಗಿಲ್ಲ, ಬರೀ ಡ್ರಿಪ್ಪಿಗೆ ಕೊಡ್ಲಿಕ್ಕೆ ಯೂಸ್ ಮಾಡ್ತೀವಿ ನಾವು. 10 ಜೀವಾಮೃತ ಪಾಳ್ಯಕರ ಅವ್ರದ 10 ಬ್ಯಾರಲ್ ಜೀವಾಮೃತ ಕೊಟ್ಟರು ಇದು 1 ಎಕರೆಗೆ 30 ಲೀಟ್ರ್ ಕೊಡ್ರೂ ಅಷ್ಟು ತಾಕತ್ತಿರ್ಬಾರ್ದು. ಅದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಹೇಳ್ತಾನೆ. ಆಮೇಲೆ ಮೇನ್ ನಮಗೆ ಟಾನಿಕ್. ಈಗಾಗಲೇ ಮಾರ್ಕೆಟ್ ಒಳಗೆ ನಿಮ್ಗೆ ಗೊತ್ತೈತಿ, ಟಾನಿಕ್ದೊಳಗೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಅರ್ಧ ಖರ್ಚು ಬರೀ ಟಾನಿಕ್ ತಿಂದು ಹೋದತಿ. ಅಷ್ಟು ಖರ್ಚು ಮಾಡ್ತೀವಿ ಟಾನಿಕ್ ಸಲುವಾಗಿ. ಆ ಮಾರ್ಕೆಟ್ದೊಳಗೆ ಸಿಗುವಂಥ ಟಾನಿಕನ್ನು ನಾವು ಸ್ವತಃ ತಯಾರು ಮಾಡ್ಕೊಂಡ್ರೆ ಅಲ್ಲಿ ನಮಗೆ 1,000ದಿಂದ 2,000 ರೂಪಾಯಿ ತನಕ ಲೀಟ್ರ್ ಅದಾವೆ ಮಾರ್ಕೆಟ್ ಒಳಗೆ, ಬೇರೆ ಬೇರೆ ಕಂಪ್ನಿ ಒಳಗೆ. ಅದನ್ನು ನಾವೇ ತಯಾರು ಮಾಡ್ಕೊಂಡ್ರೆ 45ರಿಂದ 50 ರೂಪಾಯಿದಾಗ ಲೀಟ್ರ್ ತಯಾರಾಗ್ತದೆ. ಅದು ಸೇಮ್ ನಾವು 1 ಲೀಟ್ರ್ ಬಿಡೋಲ್ಲಿ 5 ಲೀಟ್ರ್ ಬಿಡ್ಬೋದು ಟಾನಿಕ್. ನಮಗೆ ಯಾವುದೇ ಬೆಳೆಗಳಿಗಾಗಲಿ
ನಮ್ಮ ಈ ಭಾರತ ದೇಶದೊಳಗೆ ಯಾವುದೇ ಬೆಳೆಗಳಿಗೆ ಟಾನಿಕ್ ನಾವು ಎಷ್ಟು ಡ್ರಿಪ್ಗಳು ಕೊಡ್ತೀವೋ ಅಷ್ಟು ನಮ್ಮ ಬೆಳೆ ಇಳುವರಿ ಜಾಸ್ತಿ ಆಗ್ತೈತಿ. ಅದನ್ನು ನಾವು ಅಂಗಡಿಯಾಗಿಂತ ಅಂದ್ರೆ ನಾವು 10 ಲೀಟ್ರ್ ಗಟ್ಟಲೆ ಡ್ರಿಪ್ನಾಗ ಕೊಡ್ಲಿಕ್ಕಾಗಲ್ಲ. ಒಮ್ಮೆ ಕೊಡ್ಲಾಕ ಅದು ಅಂದ್ರೆ 10,000 ರೂಪಾಯಿ ಖರ್ಚಾಗತ್ತೆ. ಇದು ನೀವು ಎಕರೆಗೆ 5 ಲೀಟ್ರ್ ಕೊಟ್ಟರೆ 2,500 ರೂಪಾಯಿ ಖರ್ಚಾಗತ್ತೆ. 1 ಲೀಟ್ರ್ ಕೊಟ್ಟರೆ 50 ರೂಪಾಯಿ ಖರ್ಚಾಗತ್ತೆ. ಅದು ಕೆಲವೊಂದು ಐಟಮ್ ನಿಮ್ಮಲ್ಲಿ ಇದ್ದು ಅಂದ್ರೆ ಅದು 30 ರೂಪಾಯಿದಾಗೂ ಆಗ್ಬೋದು. ಅದನ್ನು ನಿಮಗೆ ಹೇಳ್ಕೊಡ್ತೀವಿ. ಅದನ್ನು ಅದ್ರಾಗ ಮತ್ತು ಪ್ರೋಟೀನ್ ಪ್ಲಸ್ ಅದು ಸಮೃದ್ಧ ಅಪ್ಟೇಕ್ ಅಂತೇಳಿ ಬರ್ತದೆ ನಮ್ದು. ಈಗಾಗಲೇ ನಂದು ಇದು ಮಾರ್ಕೆಟ್ ಒಳಗೆ ಅಂದ್ರೆ ನಾವು ಮಾರ್ಕೆಟ್ ಮಾಡೋದಿಲ್ಲ, ನಮ್ಮದು ಯಾವುದು ಬ್ರ್ಯಾಂಡು ಇಲ್ಲ. ರೈತರಿಗೆ ನಾನು ತಯಾರು ಮಾಡಿ ಕೊಡ್ತೇನೆ 7,500 ರೂಪಾಯಿ 5 ಲೀಟ್ರ್ ಗಟ್ಟಲೆ. ಆದ್ರೆ ಅದನ್ನು ನೀವೇ ತಯಾರು ಮಾಡ್ಕೊಳಕ್ಕೆ ನಾನು ಹೇಳ್ಕೊಡ್ಬೇಕಂತ ಮಾಡೀನಿ. ಯಾಕಂದರೆ ಎಲ್ಲ ರೈತರಿಗೆ ನನಗೆ ಹೋಗಿ ಅವ್ರಿಗೆ ಎಲ್ಲ ರೈತರಿಗೆ ಔಷಧಿಗಳನ್ನು ಮುಟ್ಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ತಯಾರು ಮಾಡ್ಕೊಳಕ್ಕೆ ಕೊಡ್ಲಾಕ ಈ ಸಮೃದ್ಧ ಅಪ್ಟೇಕ್ ಅನ್ನೋದು ಸಿಕ್ಕಾಪಟ್ಟಿ ರಿಸಲ್ಟ್ ಬಂದೈತೆ ನಮಗೆ ತೋಟಗಾರಿಕೆ ಬೆಳೆ ಎಲ್ಲ ಸ್ಟೇಜ್ ಒಳಗೆ. ಸ್ಟಾರ್ಟಿಂಗ್ ಹಿಡಿದು ಅಂದ್ರೆ ಕಟಿಂಗ್ ಮಾಡೋಕ್ಕಿಂತ ಮುಂಚಿತವಾಗಿ ಹಿಡಿದು ಪೂರ್ಣ ಹಾರ್ವೆಸ್ಟ್ ಮಾಡೋ ತನಕ ಎಲ್ಲ ಸ್ಟೇಜ್ ಒಳಗೆ ಇದನ್ನು ಯೂಸ್ ಮಾಡಿದ್ದಾರೆ. ಅಷ್ಟು ರಿಸಲ್ಟ್ ಬಂದೈತಿ. ಆಮೇಲೆ ಪ್ರೋಟೀನ್ ಪ್ಲಸ್ ಟಾನಿಕ್ ಅಂತ ಒಂದು ಬರ್ತೈತಿ. ಇದನ್ನು ನಾವು ಅಲೋವೆರಾ, ನುಗ್ಗೆ ತಪ್ಪಲು, ಆಮೇಲೆ ಚೊಗಸಿ ತಪ್ಪಲು, ಆಮೇಲೆ ಇನ್ನೊಂದೆರಡು ಐಟಮ್ ಹಾಕಿ ಈ ಪ್ರೋಟೀನ್ ಪ್ಲಸ್ ಟಾನಿಕ್ ಮಾಡ್ತೀವಿ. ಇದಾದ್ರೂ ನಾವು ಸ್ಪ್ರೇಕ್ ಯೂಸ್ ಮಾಡ್ತೀವಿ. ಮತ್ತು ಇದು ಸಮೃದ್ಧ ಅಪ್ಟೇಕು ಸ್ಪ್ರೇಕ್ ಯೂಸ್ ಮಾಡ್ತೈತಿ, ಡ್ರಿಪ್ಪಿಗೆ ಕೊಡ್ತೈತಿ. ಇದನ್ನು ಜಿಯದೊಳಗೂ ಯೂಸ್ ಮಾಡೋದು ಸಮೃದ್ಧ ಅಪ್ಟೇಕ್. ಮತ್ತು ಪ್ರೋಟೀನ್ ಪ್ಲಸ್ ಟಾನಿಕ್ಕು ಜಿಯದೊಳಗೆ ಯೂಸ್ ಮಾಡ್ಬೋದು. ನೀವು ಯಾವುದೋ ಸ್ಪ್ರೇ ಮಾಡ್ತೀರಿ ಅದರೊಳಗೆ ಯೂಸ್ ಮಾಡ್ಬೋದು. ಕೆಲವೊಂದು ಕಾಂಬಿನೇಷನ್ ಅದ್ರೊಳಗೆ ಮಿಕ್ಸ್ ಆಗೋದಿಲ್ಲ. ಆದರೆ ಯಾವುದಕ್ಕೆ ಮಿಕ್ಸ್ ಆಗೋದಿಲ್ಲ ಅಂತ ನಾನು ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತೇನೆ ನಾನು. ಆಮೇಲೆ ಮೇನ್ ಮುಖ್ಯವಾಗಿ ಸ್ಲರಿ ಈಗ ಎಲ್ಲ ತೋಟಗಾರಿಕೆ ಬೆಳೆ ಆಗಲಿ, ಆಮೇಲೆ ತರಕಾರಿ ಬೆಳೆಗಳಾಗಲಿ, ಆಮೇಲೆ ಕಬ್ಬು ಇವು ಬೆಳೆಗಳಾಗಲಿ, ಅದರೊಳಗೆ ಮುಖ್ಯವಾಗಿದ್ದು ಸ್ಲರಿ. ಈಗಾಗಲೇ ಭಾಳಷ್ಟು ರೈತರು ತಮಗೆ ಕೆಲವೊಂದು ತಮ್ಮದೇ ಆದಂಥ ಒಂದು ವೇದೊಳಗೆ ಆ ದಾರಿ ಒಳಗೆ ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ಅಂದರೆ ಪ್ರತಿಯೊಬ್ಬ ರೈತರು ಒಂದು ವಿಜ್ಞಾನಿ ಇದ್ದಂಗನ ಅವರು ಕೆಲವೊಂದು ಈಗ ನಾವೊಂದು ಸ್ಲರಿ ಒಂದು ಫಾರ್ಮುಲಾ ಏನಂದ್ರೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಅವ್ರಿಗೆ ತಮಗೆ ಬೇಕಾದಂಗೆ ಒಂದು ಸ್ವಲ್ಪ ಕರೆಕ್ಟಾಗಿ ಯೂಸ್ ಮಾಡಿ ಅದನ್ನು ಸ್ಲರಿ ಯೂಸ್ ಮಾಡ್ತಾರೆ. ಸ್ಲರಿ ನಾವು ಕಟ್ಟಿಂಗ್ ಮಾಡೋ ಈ ನಮ್ಮ ಬೆಳೆಕ್ಕಿಂತ ಮುಂಚಿತ ಹಿಡಿದು ಊರನ್ನ ಹಾರ್ವೆಸ್ಟ್ ಮಾಡೋ ತನಕ ಸ್ಲರಿಗಳನ್ನು ಯೂಸ್ ಮಾಡ್ತಾರೆ ಕೆಲವೊಬ್ಬರು. ಆ ಸ್ಲರಿಗಳನ್ನು ನಾನು ಅದರೊಳಗೆ ಕೆಮಿಕಲ್ಲು, ಆರ್ಗ್ಯಾನಿಕ್ಕು, ಸಾವಯವ, ನೈಸರ್ಗಿಕ ಎಲ್ಲನೂ ಮಿಕ್ಸ್ ಮಾಡಿ ಅದರಿಂದ ಪ್ರತಿಯೊಂದರೊಳಗೆ ನಮ್ದು ಎಲ್ಲ ಮೈಕ್ರೋಬ್ಸ್ ಇರ್ತಾವೆ, ನ್ಯೂಟ್ರಿಷನ್ ಇರ್ತೈತಿ, ಮತ್ತು ಫರ್ಟಿಲೈಸರ್ ಇರ್ತೈತಿ. ಆರ್ಗ್ಯಾನಿಕ್ ಒಳಗಾಗಲಿ ಕೆಮಿಕಲ್ ಒಳಗೆ ಇವು ಎಲ್ಲ ಥರನ ಮಿಕ್ಸ್ ಮಾಡಿ ನಾವು ಪ್ರತಿಯೊಂದರೊಳಗೂ ಸ್ಲರಿ ಅಂದ್ರೆ ಇದನ್ನು ನಾವು ಕಟಿಂಗ್ ಮಾಡೋಕ್ಕಿಂತ ತೋಟಗಾರಿಕೆ ಬೆಳೆಗಳು ಆದ್ರೆ ಕಟಿಂಗ್ ಮಾಡೋಕ್ಕಿಂತ ಮುಂಚಿತ ಸ್ಲರಿ ಅದು ಕೊಡಬೇಕು. ಆಮೇಲೆ ತರಕಾರಿ ಬೆಳೆ ಒಳಗೆ ಪ್ಲಾಂಟೇಶನ್ ಮಾಡೋಕ್ಕಿಂತ ಮೊದಲು ಸ್ಲರಿ ಹಾಕ್ಕೊಡ್ಬೇಕು. ಆಮೇಲೆ ಗ್ರೋತ್ ಆಗುವಂಥ ಸ್ಟೇಜ್ ಒಳಗೆ ಬೆಳವಣಿಗೆ ಸ್ಟೇಜ್ ಒಳಗೆ ಯಾವ ಸ್ಲರಿ ಕೊಡಬೇಕು, ಫ್ಲವರಿಂಗ್ ಸ್ಟೇಜ್ ಒಳಗೆ ಯಾವ ಸ್ಲರಿ ಕೊಡಬೇಕು, ಫ್ರೂಟಿಂಗ್ ಸ್ಟೇಜ್ ಒಳಗೆ ಯಾವ್ದು ಕೊಡಬೇಕು, ಸೈಜ್ಗೆ ಯಾವ್ದು ಕೊಡಬೇಕು, ಆಮೇಲೆ ಶುಗರ್ ಬರ್ಲಿಕ್ಕೆ ಯಾವ್ದು ಕೊಡಬೇಕು. ಈ ರೀತಿ ಎಲ್ಲ ಸ್ಲರಿಗಳನ್ನು ತಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾನೆ. ಇವು ನಮ್ಮ ವೇದಾಗ್ನಿ ಕೃಷಿ ಪಾಠಶಾಲೆ ಒಳಗೆ ಇವು ಒಂದು 1, 2, 3, 4, 5, 6, 7, 8, 9 ಟೈಪ್ ಔಷಧಿಗಳನ್ನು ನಾವು ರೆಡಿ ಮಾಡ್ಕೋತೀವಿ. ಅಂದ್ರೆ 9 ಯೂನಿಟ್ ಅದಾವೆ. ಈ ಎಲ್ಲ 9 ಯೂನಿಟ್ಗಳು ಅನೇಕ ವಿಜ್ಞಾನಿಗಳು ಮಾಡಿದಾರೆ, ಸಕ್ಸಸ್ ಆಗಿದ್ದಾರೆ. ಆ ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ಕಲ್ಚರ್ ಐತೆ. ಒಬ್ಬೊಬ್ರದ್ದು ಒಂದೊಂದು ಒಬ್ಬರಿಂದನ ಈಗ ನಾವು ಸುಭಾಷ್ ಪಾಳೇಕರ್ದಿಂದನೂ ಒಬ್ಬರು ಕೃಷಿ ಮಾಡ್ತಾಯಿದ್ದಾರೆ. ಆಮೇಲೆ ಬಯೋಕಲ್ಚರ್ದಿಂದನೂ ಒಬ್ರು ಕೃಷಿ ಮಾಡ್ತಾರೆ. ಬರೀ ಕೆಮಿಕಲ್ದಿಂದ ಒಬ್ರು ಕೃಷಿ ಮಾಡ್ಲತ್ತಾರೆ. ಆಮೇಲೆ ಬರೀ ಮೈಕ್ರೋಬ್ಸ್ ಅದನ್ನು ಯೂಸ್ ಮಾಡಿ ಕೃಷಿ ಮಾಡೋದು, ಬರೀ ಸ್ಲರಿ ಯೂಸ್ ಮಾಡಿ ಕೆಲವೊಬ್ರು ಕೃಷಿ ಮಾಡ್ಲತ್ತಾರೆ. ಆ ಎಲ್ಲದನ್ನು ಒಂದೇ ಪ್ಲ್ಯಾಟ್ಫಾರ್ಮ್ದಾಗ ತಂದು ಎಲ್ಲ ಬೆಳೆಗಳಿಗೆ ಎಲ್ಲ ಟೈಪ್ ಬೇಕಾಗ್ತೈತಿ. ಈಗ ಮಾರ್ಕೆಟ್ದೊಳಗೆ ನಾವು ಅಂಗಡಿಗೆ ಹೋದ್ರೆ ಒಂದು ಎಲೆ ಅಥವಾ ಒಂದು ಗಿಡದ ಈ ಟೈಪ್ ಆಗಿದೆ ತೋರಿಸಿದ್ರೆ ಎಲ್ಲ ನ್ಯೂಟ್ರಿಷನ್ ಕೊಡ್ತಾರೆ. ಅವರು ಒಂದು 5-6 ಸಾವಿರ ರೂಪಾಯಿ ಔಷಧಿ ಕೊಟ್ಟು ಬಿಡ್ತಾರೆ. ಆ ಎಲ್ಲದೂ ಇದ್ರೊಳಗೆ ಬರ್ತೈತಿ. ಈಗ ನೀವಾಗಿ ನೋಡಿ ಇದ್ರೊಳಗೆ ಕೆಮಿಕಲ್ ಐತಿ, ಆರ್ಗ್ಯಾನಿಕ್ಕು ಐತಿ, ಸಾವಯವನೂ ಐತಿ, ನೈಸರ್ಗಿಕೂ ಐತಿ. ಈ ಎಲ್ಲ ಥರನ ನಾವು ನಮ್ಮದೇ ಆದಂಥ ಒಂದು ವೇದಾಂತ ಕೃಷಿ ಪಾಕಶಾಲೆ ಅಂತೇಳಿ 10x15 ಒಂದು ರೂಮು ಮಾಡ್ಕೊಂಡ್ಬಿಟ್ರೆ ಅದರೊಳಗೆ ಎಲ್ಲ ಔಷಧಿಗಳನ್ನು ನಾವು ಬ್ಯಾರಲ್ ರೆಡಿ ಮಾಡಿ ಇಟ್ಕೊಂಡು ನಮಗೆ ಬೇಕಾದಂಗೆ ತಕ್ಕೊಳ್ಳೋದು. ಯಾವುದು ಇದರೊಳಗೆ ಇನ್ನೂ ಭಾಳ ಬರ್ತಾವೆ. ಫಿಶ್ ಬರ್ತದೆ, ಫ್ರೂಟ್ ಆರ್ಕ್ ಬರ್ತದೆ, ಆಮೇಲೆ ಇದು ಬರ್ತೈತಿ ಗೋನಂದಾಜೆಲ್ಲ ಅದು ಬರ್ತದೆ. ಭಾಳಷ್ಟು ರೈತರು ತಮ್ಮ ಯೂಸ್ ಮಾಡಿದವರು ಸಕ್ಸಸ್ ಆಗಿದ್ದಾರೆ, ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ಆದರೆ ನೀವು ಯಾರ ರೈತರಾಗಲಿ ನೀವು ಸಾವಯವ ಮಾಡ್ತಿದ್ರು ಕಾಂಟ್ಯಾಕ್ಟ್ ಮಾಡಿರಿ ನಮಗೆ, ನೈಸರ್ಗಿಕ ಮಾಡ್ತಿದ್ರು ಮಾಡಿರಿ, ಆಮೇಲೆ ಕೆಮಿಕಲ್ ಮಾಡ್ತಿದ್ರು ಮಾಡಿರಿ. ನಿಮ್ಮ ಇಳುವರಿ
ಹೆಚ್ಚು ಆಗಬೇಕು. ಆಮೇಲೆ ಭೂಮಿನೂ ಬಾಧ ಆಗಬಾರ್ದು, ನಿಮ್ಮ ಖರ್ಚು ಕಡಿಮೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿ ತಮಗೆ ಹೇಳಿನೆ. ಇದನ್ನು ನಮ್ಮನ್ನು ನೀವು ಉಪಯೋಗ ಮಾಡ್ಕೊರಿ. ಎಲ್ಲ ಔಷಧಿಗಳು ನಿಮಗೆ ಹೇಳಿಕೊಡ್ತೀವಿ. ಇದರೊಳಗೆ ಯಾವುದೇ ಭೇದ ಭಾವ ಮಾಡೋಂಗಿಲ್ಲ. ಎಲ್ಲ ಔಷಧಿಗಳು ಹೇಳ್ಕೊಡ್ತೀವಿ. ಇದಕ್ಕೆ ಎಲ್ಲ ಒಂದು ಔಷಧಿಗಳನ್ನು ಒಮ್ಮೆ ಹೇಳ್ಬೇಕಾದ್ರೆ ಒಬ್ಬರಿಗೆ ಒಂದು ದಿವಸ ಪೂರ್ಣ ಹೋಗ್ತದೆ ನನಗೆ. ಅದಕ್ಕಾಗಿ ದಯವಿಟ್ಟು ರೈತರು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಖರ್ಚು ಕಡಿಮೆ ಮಾಡ್ಕೊರಿ. ಈ ಔಷಧಿಗಳನ್ನು ರೆಡಿ ಮಾಡ್ಕೊರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ, ಬೇರೆ ರೈತರಿಗೆ ಇದನ್ನು ಶೇರ್ ಮಾಡಿರಿ. ಅಲ್ದ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಔಷಧಿಗಳಿಗೆ ಇನ್ನು ಮುಂದೆ ಒಂದೊಂದು ಔಷಧಕ್ಕೆ ಎಷ್ಟೆಷ್ಟು ಖರ್ಚು ಆಗ್ತೈತೆ ಅಂತ ಮತ್ತು ಮುಂದಿನ ವಿಡಿಯೋದೊಳಗೆ ಹೇಳ್ತಾನೆ ನಾನು. ಇನ್ನು ಇವೆಲ್ಲ ನಮಗೆ ಅಂದರೆ ಇದ್ರೊಳಗೆ ನೋಡಿರಿ, ಜೀವಾಮೃತ ಒಳಗೆ ಒಂದು 4-5 ಬ್ಯಾರಲ್ ಮಾಡ್ಕೋತೀವಿ. ಬಯೋಕಲ್ಚರ್ ಒಂದು 3-4 ಬ್ಯಾರಲ್ಲ, ಪೆಸ್ಟಿಸೈಡ್ ಫಂಗಿಸೈಡ್ಗೆ ಒಂದು 3-4 ಬ್ಯಾರಲ್ಲ, ಆಮೇಲೆ ಸ್ಪೆಷಲ್ ಡೋಸ್ಗಂತೂ ಬ್ಯಾರಲ್ಗಳು ಇರೋದಿಲ್ಲ, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಗೆ ಒಂದು ಬ್ಯಾರಲ್ಲ, ಆಮೇಲೆ ಫರ್ಟಿಲೈಸರ್ಗೆ ಒಂದು ಬ್ಯಾರಲ್ಲ, ಆಮೇಲೆ ಮೈಕ್ರೋಬ್ಸ್ಗೆ ಒಂದು 2 ಬ್ಯಾರಲ್ಲ, ಟಾನಿಕ್ಗೆ ಒಂದು 2-3 ಬ್ಯಾರಲ್ಲ, ಸ್ಲರಿಗೆ ಒಂದು 2 ಬ್ಯಾರಲ್ಲ. ಈ ರೀತಿ ನಾವು ಒಂದು 15 ಬ್ಯಾರಲ್ ಇದ್ರೆ, ಒಂದು 5 ಎಕರೆ ಇದ್ರೆ 200 ಲೀಟ್ರದ್ದು ಒಂದು 15 ಬ್ಯಾರಲ್ ಇದ್ರೆ ಸಾಕು, ಅಷ್ಟು ಸಫಿಷಿಯೆಂಟ್ ಆಗ್ತದೆ. ಮತ್ತು ಇದ್ರೊಳಗೆ ಮುಖ್ಯವಾಗಿ ಇದನ್ನು ಇಟ್ಟು ಎಲ್ಲ ಬ್ಯಾರಲ್ಗಳು ದಿವಸ ಕಲಿಸ್ಕೋತ ಹೇಳ್ಕೊಂಡ್ರದಪ್ಪ ಅಂತೇಳಿ ನಿಮ್ಮ ತಲೆಯಾಗ ಓಡ್ತಿರ್ಬೇಕು. ಅದಕ್ಕೆ ಕೆಲವೊಂದು ಮಂದಿ ಆ ಕಲಿಸೋದು, ಅದನ್ನು ಮಿಕ್ಸ್ ಮಾಡೋದು, ಅದನ್ನು ಮಟೀರಿಯಲ್ ಒಂದು ಕಡೆ ಸಂಗ್ರಹ ಮಾಡೋದು, ಇದರಿಂದನೇ ಕೆಲವೊಂದು ರೈತರು ಇದನ್ನು ಅಥವಾ ಕೆಲವೊಂದು ಔಷಧಿಗಳನ್ನು ರೆಡಿನೇ ಮಾಡ್ಕೊಳಂಗಿಲ್ಲ. ಆದರೆ ಇದು ನನ್ನ ಒಂದು ಈ ಸ್ವಂತದ ಕೃಷಿ ಪಾಕಶಾಲೆ ಒಳಗೆ ಹೆಂಗೆ ಸಿಸ್ಟಮ್ ಐತಪ್ಪ ಅಂದ್ರೆ, ನೀವು ಒಮ್ಮೆ ಅದನ್ನು ಬ್ಯಾರಲ್ದಾಗ ಹಾಕಿ ಕಲಿಸಿರಿ ಅಂದರೆ ಕೆಲವೊಂದು ಅದ್ರೊಳಗೆ 50% ಹೆಂಗೆ ಅದಾವೆ, ಒಮ್ಮೆ ನೀವು ಬ್ಯಾರಲ್ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಔಷಧಿಗಳನ್ನು ಒಂದು 200 ಲೀಟ್ರ್ ಒಮ್ಮೆ ರೆಡಿ ಮಾಡ್ಕೊಂಡ್ರೆ, ಬರೀ ನೀವು ಒಮ್ಮೆ ಅವತ್ತು ಮಾಡ್ಕೊಳ್ಳೋವಾಗ ಮಾತ್ರ ಮಿಕ್ಸ್ ಮಾಡೋದು. ಉಳಿದ ಟೈಮ್ದಾಗ ನಿಮ್ಮದು ಯಾವುದೂ ಮಿಕ್ಸ್ ಮಾಡೋಂಗಿಲ್ಲ. ಪೂರ್ಣ 2ರಿಂದ 3 ದಿವ್ಸಕ್ಕೊಮ್ಮೆ ರೆಡಿ ಹಾಕೋ ಬ್ಯಾರಲ್ಲ, 5 ದಿವ್ಸಕ್ಕೊಂದು ಹಾಕವು, 7 ದಿವ್ಸಕ್ಕೊಂದು ಆಗ್ತಾವೆ, 15 ದಿವ್ಸಕ್ಕೊಂದು ಬ್ಯಾರಲ್ ರೆಡಿ ಆಗ್ತಾವೆ. ಈ ರೀತಿ ಅವಕ್ಕೆ ಕೆಲವೊಂದು ಐಟಮ್ ಹೆಂಗೆ ಅದಾವೆ, ಆ ಫರ್ಮೆಂಟೇಷನ್ ಹೆಂಗೆ ಆಗ್ತಾವೆ ಆ ಪ್ರಕಾರ ಬ್ಯಾರಲ್ ರೆಡಿ ಆಗ್ತಾವೆ. ಅದನ್ನು ನೀವು ಒಮ್ಮೆ ಮಿಕ್ಸ್ ಮಾಡಿದಾಗ ಅಟ್ಟಾಳಿಯಾಡ್ಸೋದು. ಮುಂದೆ ನೀವು ಬರೀ ಪ್ಯಾಕ್ ಮಾಡಿಟ್ರಿ ಅಂದರೆ ಬರೀ ತಕ್ಕೊಳ್ಳೋದಷ್ಟೇ ಕೆಲಸ. pH ಚೆಕ್ ಮಾಡೋದು, ಕರೆಕ್ಟ್ pH ಬಂದಿತ್ತು, ಕರೆಕ್ಟ್ ಒಂದು ಸ್ಮೆಲ್ ಇರ್ತೈತೆ, ಆ ಟೈಪ್ ಸ್ಮೆಲ್ ಬಂದಿತ್ತು ಅಂದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡೋದು. ನಿಮಗೆ ಯಾವಾಗ ಔಷಧಿ ನೀವು ಡ್ರಿಪ್ನಾಗ ಬಿಡ್ತೈತಿ, ಚಾವಿ ತಿರೋದು, 8 ಲೀಟ್ರ್ ಬೇಕಾಯ್ತು ತಗೊಳ್ಳೋದು, ಮತ್ತು ಚಾವಿ ಬಂದ್ ಮಾಡೋದು, ಮುಗೀತು. ದಿವಸ ಅಳಿಯಾಡ್ಸೋದು ಮತ್ತು 8 ದಿವ್ಸಕ್ಕೊಮ್ಮೆ ಮಾಡೋದು ಏನೂ ಇಲ್ಲ. ಒಮ್ಮೆ ರೆಡಿ ಮಾಡಿದ್ರೆ ಇದರ ಒಂದು 50% ಔಷಧ ಒಮ್ಮೆ ರೆಡಿ ಮಾಡ್ರೆ ನೀವು ಒಂದು ಬೆಳೆ ಪೂರ್ಣ ಕುಲ್ಲಾಗೋರ 3ರಿಂದ 4 ತಿಂಗಳು 4 ತಿಂಗಳವರೆಗೂ ನೀವು ಬರೀ ಅದನ್ನು ತಕ್ಕೊಳ್ಳೋದು ಅಷ್ಟೇ ಮಾಡೋದು. ಅಂಥ ಬ್ಯಾರಲ್ಗಳು ಒಂದು 50% ಅದಾವೆ. ಉಳಿದದ್ದು ಕೆಲವೊಂದು ಏನದಾವು ಜೀವಾಮೃತ ಅವು ಇವು ನಾವು ಮತ್ತು pH ಕರೆಕ್ಟ್ ಮೇಂಟೈನ್ ಆಗಬೇಕು, ಕಾರ್ಬನ್ ಇರಬೇಕು, ಜೀವಾಣುಗಳು ಭೂಮಿಗೆ ಬಿಡಬೇಕು, ಅಪ್ಟೇಕ್ ಆಗಬೇಕು ಅನ್ನೋವಂಥದ್ದು. ಅವು ಕೆಲವೊಂದು ಬ್ಯಾರಲ್ಗಳು ನೀವು 15 ದಿವ್ಸಕ್ಕೊಮ್ಮೆ 2 ದಿವ್ಸಕ್ಕೊಮ್ಮೆ ಅವು ಶೆಡ್ಯೂಲ್ ಇರ್ತೈತೆ ಅದ್ರಾಗ. ಅದ್ರ ಪ್ರಕಾರ ನಾವು ಮಾಡ್ಕೋಬೇಕು. ಈಗ ಒಮ್ಮೆ ಕೆಮಿಕಲ್ ಮಾಡೋರು ಏನೈತಿ, ಒಮ್ಮೆ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಿರಿ ಅಂದ್ರೆ ಡ್ರಿಪ್ನೊಳಗೆ ಅದು ಕೆಲವೊಂದು ಫರ್ಟಿಲೈಸರ್ ಗ್ಯಾಪ್ ಮಾಡಿ ಅದರೊಳಗೆ ನಾವು ಸ್ಟೇಜ್ ವೈಸ್ ಕೆಲವೊಂದು ಕಲ್ಚರ್ಗಳನ್ನು ಕೊಟ್ಬಿಡ್ತೀವಿ, ಸ್ಲರಿ ಕಲ್ಚರ್ಗಳನ್ನು. ಯಾವಾಗ ಮಾಡಬೇಕು ಯಾವಾಗ ಬಿಡಬೇಕು ನಾವು. ಇದನ್ನು ದ್ರಾಕ್ಷಿ ಆಗಲಿ, ದಾಳಂಬ್ರಿ ಆಗಲಿ, ಪೇರು ಆಗಲಿ, ಅರಿಶಿನ, ಕಬ್ಬ ಯಾವುದೇ ಬೆಳೆಗೆ ಅನೇಕ ರೈತರು ಯೂಸ್ ಮಾಡ್ಯಾರು. ಈಗಾಗಲೇ ನಾವಂತರೂ ಇದ್ರೊಳಗೆ ಕೆಲವೊಂದು ಔಷಧಿಗಳನ್ನು 7 ವರ್ಷ ಆತು ಯೂಸ್ ಮಾಡ್ತೀವಿ, ಕೆಲವೊಂದು 2 ವರ್ಷ ಆತು ಮಾಡ್ತೀವಿ, ಕೆಲವೊಂದು 1 ವರ್ಷ ಆತು ಯೂಸ್ ಮಾಡ್ತೀವಿ. ಅನೇಕ ರೈತರು ಇದನ್ನು ಯೂಸ್ ಮಾಡಿದರು, ಸಕ್ಸಸ್ ಆದರೂ ಆಗಿದ್ದಾರೆ. ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ ಸಾಕಷ್ಟು ಕಡೆ ಯೂಸ್ ಮಾಡಿದ್ದಾರೆ. ರೈತರು ಯಾವುದೇ ಸಂಕೋಚ ಇಲ್ಲದ ಈ ಔಷಧಿಗಳನ್ನು ರೆಡಿ ಮಾಡ್ಕೊಳಕ್ಕೆ ತಾವು ಮನಸ್ಸು ಮಾಡಿರಿ. ಮತ್ತು ಈ ನನ್ನ ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿರಿ, ಇದನ್ನು ಮೆಸೇಜ್ ಮಾಡಿರಿ. ಮತ್ತು ನಾನು ನಿಮಗೆ ಕಾಲ್ ಮಾಡ್ತಾನೋ ಅವಾಗ ನಿಮಗೆ ಏನೇನು ನಂಬುದು ಎಲ್ಲ ವಿಷಯ ಚರ್ಚೆ ಮಾಡೋಣ. ನನ್ನ ನಂಬರ್ ಐತಿ 9902613899. ಇದಕ್ಕೆ ವ್ಯಾಟ್ಸಪ್ ಮಾಡಿರಿ, ಕಾಲ್ ಮಾಡ್ಕೊಂಡು ಚರ್ಚೆ ಮಾಡೋಣ. ಖರ್ಚು ಕಡಿಮೆ ಮಾಡ್ಕೊಂಡು ಇಳುವರಿ ಜಾಸ್ತಿ ಮಾಡ್ಕೊಂಡು ಭೂಮಿ ಹಾಳು ಮಾಡ್ಕೊಳ್ಳೋದು ಬೇಡ. ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.